ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ SM ಟ್ರಾವೆಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಅಕ್ಕಿರಾಂಪುರಕ್ಕೆ ಬಂದ್ವಿ. ಏನಕ್ಕಪ್ಪ ಅಂತಂದರೆ ನಮ್ಮ ಇಬ್ಬರು ಮಕ್ಳಿಗೂ ಕೂದಲು ಕಟಿಂಗ್ ಮಾಡಿಸ್ಬೇಕಾಗಿತ್ತು ಅಂತ. ಯಾಕೆಂದರೆ ಒಳ್ಳೆ ಕರಡಿಗಳ ಥರ ಇದ್ದರು. ಸೊ ಹಂಗಾಗಿ ಬಂದ್ವಿ ಶಾಪ್ಗೆ. ಅವರು ನೋಡಿದ್ರೆ ನನಗೆ ಆ ಥರ ಕಟಿಂಗ್ ಬೇಕು, ನನಗೆ ಈ ಥರ ಕಟಿಂಗ್ ಬೇಕು ಅಂತಂದರು. ಸೊ ಅಂಕಲ್ಗೆ ಹೇಳ್ಬಿಟ್ಟು ಅವ್ರಿಗೆ ಯಾವ್ದು ಇಷ್ಟನೋ ಅದೇ ಕಟಿಂಗ್ ಮಾಡಿ ಅಂತ ಹೇಳಿದ್ವಿ. ನೀನು ಮಾಡಿಸ್ಕೊಂಡಾ? ನೀನು ಮಾಡಿಸ್ಕೊಂಡಿದ್ದೆ ಬಿಡು. ಚೆನ್ನಾಗಿದೆ ಬಿಡು. ಈಗಿನ ಜನ್ರೇಷನಲ್ಲೆಲ್ಲ ಮಕ್ಕಳು ತುಂಬ ಅಟ್ರಾಕ್ಟಿವ್ ಆಗಿ ಸ್ಟೈಲಿಶ್ ಆಗಿ ಕಾಣಲಿ ಅಂತ ಬಿಟ್ಟು ಹೇರ್ ಸ್ಟೈಲ್ ಎಲ್ಲ ತುಂಬ ಡಿಫ್ರೆಂಟಾಗಿ ಮಾಡಿಸ್ತಾರೆ. ಸೊ ನಾವು ಚಿಕ್ಕನ್ನಲ್ಲಿರ್ಬೇಕಾದ್ರೆ ಹಂಗೆಲ್ಲ ಇರಲಿಲ್ಲ. ವರ್ಷಕ್ಕೊಂದ್ಸರಿ ದವಸ ಧಾನ್ಯ ಬೆಳೆದಿದ್ರನ್ನ ಅವ್ರಿಗೆ ಕೊಡ್ತಾಯಿದ್ವಿ. ವರ್ತನೆ ಅಂತ ಇಟ್ಕೊಂಡಿದ್ರು. ಹಳ್ಳಿಗಳಿಗೆ ಪ್ರತಿ ತಿಂಗಳು ಬರೋರು ಮನೆ ಹತ್ರ. ಅವ್ರಿಗೆ ಹೇಳ್ಬಿಟ್ಟು ಇವ್ನಿಗೆ ಸಿಕ್ಕಾಪಟ್ಟೆ ಕೂದಲು ಬೆಳೆಯುತ್ತೆ, ಕಟ್ ಮಾಡಿ ಬಿಸಾಕೋನರು. ಅವರು ತಲೆಗೆ ನೀರು ಚಿಮ್ಮಿಸ್ಬಿಟ್ಟು ಒಂದು ಮಣ್ಣು ಕತ್ರಿ ತಗೊಂಡು ಹೆಂಗಂದ್ರೆ ಹಂಗೆ ಪರ ಅಂತ ಕಟ್ ಮಾಡಿಬಿಟ್ಟು ಆತಾಗಿ ಪೌಡ್ರ್ ಮೆತ್ಬಿಟ್ಟು ಕಳ್ಸೋರು. ನಮ್ಮ ಸಿಚುವೇಶನ್ ಹಂಗಿತ್ತು. ಸೊ ಈ ಥರ ಏನೂ ಮಾಡೋಕ್ಕಾಗಲ್ಲ. ನಾವು ಅಲ್ಲಿಂದ ಮಕ್ಳು ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಕ್ಕಳು ನಾವೆಲ್ಲನೂ ಮನೆಗೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಹೂವು ಅದು ಇದು ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಲ್ಲಿಂದ ನಾವು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಸೊ ಇನ್ನೊಂದು ಸಿಚುವೇಷನ್ನಲ್ಲಿ ಏನಪ್ಪ ಅಂತಂದರೆ ದೇವಸ್ಥಾನ ಅಂದ್ರೇ ಎಲ್ಲರಿಗೂ ಒಂಥರ ಏನೋ ಒಂದು ವೈಬ್ಸು, ಒಂದು ಫೀಲು. ಎಲ್ಲೋದ್ರೂ ಆ ನೆಮ್ಮದಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ದೇವಸ್ಥಾನಕ್ಕೆ ಹೋದರೆ ಅಂತೂ ನೆಮ್ಮದಿ ಸಿಕ್ಕೇ ಸಿಗುತ್ತೆ. ಇದೇ ನೋಡ್ರಿ, ಯಾವೂರಣ್ಣ? ಒಳವನಹಳ್ಳಿ ಅಂತಬಿಟ್ಟು ವೀಡಿಯೋಸು ಸುಮಾರು ನೋಡಿದಿರಾ. ನೋಡಿ ಇದೇ ನೋಡಿ, ಒಳವನಹಳ್ಳಿ ಅನ್ನೋ ಒಂದು ಊರಿದೆಯಲ್ಲ, ಇದೇ ಊರೇನೇ ಒಳವನಹಳ್ಳಿ. ಸೊ ಇಲ್ಲಿಂದ ನಾವು ಕ್ಯಾಮೇನಹಳ್ಳಿ ಅನ್ನೋ ಒಂದು ಊರ ಮುಖಾಂತರ ಆದೋಗ್ಬೇಕಾಗಿತ್ತು. ನೋಡಿ ಇದು ಕಾಣ್ತದಲ್ಲ, ಇದು ಕ್ಯಾಮೇನಹಳ್ಳಿ ಅಂತೇಳ್ಬಿಟ್ಟು. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ತುಂಬ ಪವರ್ಫುಲ್ಲು ಮತ್ತು ತುಂಬ ಕೊರಟಗೆರೆ ಕ್ಷೇತ್ರಕ್ಕೆ ಒಂದು ಹೆಸರು ಮಾಡಿರುವಂಥ ದೇವಸ್ಥಾನ. ಇಲ್ಲಿ ಪ್ರತಿ ನವಂಬರ್ ಡಿಸೆಂಬರಲ್ಲಿ ದನಗಳ ಜಾತ್ರೆ ಕಲಿಯುತ್ತೆ. ದನಗಳ ಜಾತ್ರೆ ಮುಗಿದ ಮೇಲಕ್ಕೆ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿ ರಥೋತ್ಸವ ನಡೀತದೆ. ತುಂಬ ಅದ್ಧೂರಿಯಾಗಿ ನಡೀತದೆ. ಸೊ ಈ ಒಂದು ಆಂಜನೇಯ ಸ್ವಾಮಿ ರಥೋತ್ಸವ ಸಿಚುವೇಷನ್ನಲ್ಲಿ ಈ ಒಂದು ಕೊರಟಗೆರೆ ಕ್ಷೇತ್ರಕ್ಕೆ ಅಲ್ಲಿನ ಆಡಳಿತ ಮಂಡಳಿ ಆವಾಗ ಶಾಲಾ ಕಾಲೇಜು ಮತ್ತು ಗೌರ್ಮೆಂಟ್ ಆಫೀಸುಗಳು ಪ್ರತಿಯೊಂದಕ್ಕೂ ರಜೆ ಘೋಷಣೆ ಮಾಡಿಬಿಡ್ತಾರೆ. ಯಾಕಂದರೆ ನಾನು ಒಂದು 3 ಇಯರ್ಸು ಅದೇ ಕೊರಟಗೆರೆಯಲ್ಲಿ ಡಿಗ್ರಿ ಕಾಲೇಜಲ್ಲಿ ಓದಬೇಕಾದ್ರೆ ನಮಗೂ 3 ಇಯರ್ಸು ಈ ಕಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಏನು ಜಾತ್ರಾ ಮಹೋತ್ಸವ ಇದ್ದಾಗ ನಮಗೂ ರಜೆ ಕೊಟ್ಟಿದ್ದರು. ಸೊ ಅದೇ ನೋಡಿ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಹೊಸದಾಗಿ ಇವಾಗ ಪೊಲೀಸ್ ಟ್ರೈನಿಂಗ್ ಸೆಂಟ್ರ್ ಅಂತ ಮಾಡಿದ್ದಾರೆ. ಇಲ್ಲಿ ಲೆಫ್ಟಲ್ಲಿ ಕಾಣುತ್ತಲ್ಲ, ಇದೆಲ್ಲ ಪೊಲೀಸು ಟ್ರೈನಿಂಗ್ ಸೆಂಟ್ರು. ಇದು ಗೊರವನಹಳ್ಳಿಗೆ ಅಟ್ಯಾಚ್ ಆಗುತ್ತೆ, ನಿಯರು ರೋಡ್ಗೆ. ಹೀಗೆ ಬಂದರೆ ಮುಂದೆ ಇದೇ ನೋಡ್ರಿ ಗೊರವನಹಳ್ಳಿ ಎಂಟ್ರೆನ್ಸು. ಇಲ್ಲಿಂದ ಜಸ್ಟ್ 200 ಮೀಟ್ರ್ ಹೋದರೆ ಗೊರವನಹಳ್ಳಿ ಲಕ್ಷ್ಮೀ ತಾಯಿ ದೇವಸ್ಥಾನ ಸಿಗುತ್ತೆ. ಬಟ್ ನಮಗೆ ಸಮಯದ ಅಭಾವ ಇರೋದ್ರಿಂದ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ನಾವು. ಯಾಕಂದರೆ ಮಾರಮ್ಮ ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಸೊ ಅದು ನಾವು ನಡೆಸ್ಕೊತಾ ಇರೋವಂಥ ಒಂದು ಪದ್ಧತಿ. ಹಾಗಾಗಿ ಅಲ್ಲಿಗೆ ಹೋಗಬೇಕು ಮತ್ತು ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಲ್ವಾ. ಸೊ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಡೈರೆಕ್ಟು ಹೀಗೆ ಬಂದುಬಿಟ್ವಿ. ಇದು ಮಾವತ್ತೂರು ಅಂತ ಹೇಳ್ಬಿಟ್ಟು ಒಂದು ಊರು. ಮಾವತ್ತೂರು ಕೆರೆ ಅಂತಂದರೆ ನಮ್ಮ ಸುತ್ತಮುತ್ತ ಸುಮಾರು ಗ್ರಾಮಗಳಿಗೆ ತುಂಬ ಫೇಮಸ್ಸು. ಯಾಕೆಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಒಂದು ಕೆರೆ ಕಟ್ಟೆ, ಇದು ತುಂಬ ದೊಡ್ಡ ಕೆರೆ ಕಟ್ಟೆ. ಯಾಕಂದರೆ ನಮ್ಮದು ಬಯಲುನಾಡು ಪ್ರದೇಶ ಆಗಿರೋದ್ರಿಂದ, ಬಯಲು ಸೀಮೆ ಆಗಿರೋದ್ರಿಂದ ನಮ್ಮ ಕಡೆಗೆ ಕುಡಿಯೋ ನೀರಿಗೂ ಅಷ್ಟೇ ಅಥವಾ ಜಮೀನಿಗೆ ಹಾಯಿಸೋಕ್ಕೆ ನೀರಿಗೂ ಅಷ್ಟೇ ತುಂಬಾ ಬರಗಾಲ. ಹಾಗಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅವಾಗೆಲ್ಲ KRS ಡ್ಯಾಮು ಮತ್ತು ಹೊರದೇಶಗಳಲ್ಲಿ ಡ್ಯಾಮುಗಳು, ರಸ್ತೆಗಳ ಅಭಿವೃದ್ಧಿ ಇವೆಲ್ಲ ಮಾಡಿದ್ರು. ಆದರೆ ನಮ್ಮ ಚಿಕ್ಕಬಳ್ಳಾಪುರ ತುಮಕೂರು ಡಿಸ್ಟಿಕ್ಕಲ್ಲಿ ನೀರಿಗೆ ಕೊರತೆ ಇರೋದ್ರಿಂದ ಇಲ್ಲಿಗೆ ವಾಟರ್ ಸೋರ್ಸು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಅವರು ನೋಡಿ ಇಲ್ಲಿಗೆ ವಾಟರ್ ಸೋರ್ಸ್ಗೆ ಈ ಕಡೆ ಬೆಟ್ಟದ ತಪ್ಪಲೆಲ್ಲ ಚೆನ್ನಾಗಿದೆ, ಇಲ್ಲಿ ಒಂದು ಅಣೆಕಟ್ಟು ಅಂದರೆ ಒಂದು ಕೆರೆಯನ್ನು ನಿರ್ಮಿಸಿದ್ರೆ ದೊಡ್ಡದಾಗಿ ಅಣೆಕಟ್ಟು ಮಾಡಿದ್ರೆ ನೀರು ಸ್ಟೋರೇಜ್ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕೆರೆಯನ್ನು ನಿರ್ಮಿಸಿದ್ರು. ಸುಮಾರು ಎಕರೆಗಳಿದೆ ಇದು ಕೆರೆ. ಬಟ್ ಇವಾಗೆಲ್ಲ ರೈತರು ಎಲ್ಲ ಅಕ್ವೈರ್ ಮಾಡಿಕೊಂಡು ಚಿಕ್ಕದಾಗಿದೆ ಅನಿಸುತ್ತೆ. ಬಟ್ ಇದರಿಂದ ನಮಗೆ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ಇನ್ನೇನು ನೋಡಿರಿ, 200 ಮೀಟ್ರ್ ನಿಯರು ನಾವು ಆ ದೇವಿ ದರ್ಶನಕ್ಕೆ ಬಂದುಬಿಟ್ವಿ. ಇದೇ ಅನ್ಕೊಂಡ್ರಿ ಮಚ್ಚೇನಹಳ್ಳಿ ಮಾರಮ್ಮ ದೇವಸ್ಥಾನ. ತುಂಬಾ ಪವರ್ಫುಲ್ಲು ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಚಿಕ್ಕನ್ನಲ್ಲಿರಬೇಕಾದ್ರೆ ನಮ್ಮ ಮನೆಗಳಲ್ಲಿ ಹಸು ಕರು ಏನಾದ್ರೂ ಕಣ್ಣು ಕಾಣಿಸ್ದೇ ಇಲ್ಲ ಅಂದರೆ, ಅದಕ್ಕೆ ಏನಾದರೂ ತೊಂದರೆಗಳು, ಕಾಯಿಲೆ ಕಷಾರೆ ಬಂತು ಅಂದರೆ, ಅಥವಾ ಮನೆಗಳಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಈ ತಾಯಿಗೆ ಒಂದು ಹರಕೆ ಮಾಡ್ಕೊಂಬಿಟ್ಟು, ತಾಯಿ ನಮ್ಮ ಪರಿಸ್ಥಿತಿ ಹಿಂಗಿದೆ, ದಯವಿಟ್ಟು ನಿನಗೆ ಬಂದು ದರ್ಶನ ಮಾಡಿಕೊಂಡು ಏನಾದರೂ ಒಂದು ಹರಕೆ ತೀರಿಸ್ತೀವಿ
ನಮ್ಮ ಮನೆ ಮಂದಿಗೆಲ್ಲ ಆರೋಗ್ಯ ಕೊಡಮ್ಮ, ನಮ್ಮ ಪರಿಸ್ಥಿತಿಯಲ್ಲಿ ಎದುರಿಸ್ತಾರೋಂಥ ಕಷ್ಟಗಳನ್ನು ನೀವು ನಿಭಾಯಿಸು, ನೀಗಿಸು, ಹಾಗೆ ನಮ್ಮ ದನ ಕರುಗಳಿಗೆ ಸಂತುಷ್ಟ ಇಕ್ಕು ಅಂತ ಹೇಳಿದ್ರೆ ಆ ತಾಯಿನೇ ಎಲ್ಲ ನೋಡ್ಕೊತಾಳೆ. ಸೊ ಬನ್ನಿ ಆ ತಾಯಿ ದರ್ಶನ ಮಾಡ್ಕೊಂಡು ಬರೋಣ. ಸೊ ಆ ತಾಯಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಆ ತಾಯಿ ಗರ್ಭಗುಡಿನ ಹಾಗೆ ಪ್ರದಕ್ಷಿಣೆ ಮಾಡಿಕೊಂಡು ಬಂದ್ವಿ. ಸೊ ಈ ತಾಯಿ ಬಗ್ಗೆ ಹೇಳ್ತಾ ಹೋಗ್ತಾಯಿದ್ರೆ ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬಾ ಪವರ್ಫುಲ್ಲು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಹೆಣ್ಣು ದೇವತೆಗಳೇ ಅಂದ್ರೇ ತುಂಬಾ ಪವರ್ಫುಲ್ಲು. ಅದರಲ್ಲಿ ಈ ಒಂದು ಆಷಾಢ ಮಾಸದಲ್ಲಿ ಆ ಹೆಣ್ಣು ದೇವತೆಗೆ ಪೂಜೆ ಪುನಸ್ಕಾರ ಇವೆಲ್ಲ ಅಲಂಕಾರ ಇವೆಲ್ಲ ನೋಡಿದ್ರೇ ಒಂಥರ ಮೈ ಜುಮ್ ಅನಿಸುತ್ತೆ, ರೋಮಾಂಚಕ ಆಗುತ್ತೆ. ಸೊ ಹಾಗಾಗಿ ಪದಗಳೇ ಇಲ್ಲ, ಆ ದೇವಿ ಬಗ್ಗೆ ಮಾತಾಡೋದಕ್ಕೆ ಪದಗಳೇ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ತಾಯಿ ದರ್ಶನ ಮಾಡಿಕೊಂಡು ನಮಗೂ ಒಂಥರ ಸ್ವಲ್ಪ ತೃಪ್ತಿ ಆಯಿತು. ಯಾಕಂದರೆ ವರ್ಷಕ್ಕೊಮ್ಮೆ ಬಂದು ಈ ತಾಯಿ ದರ್ಶನ ಮಾಡಿಕೊಂಡು ನಮ್ಗೆ ಹೋದರೆ ಮನೆಯಲ್ಲಿ ಎಂಥ ಸಂಕಷ್ಟಗಳಿರಲಿ, ಎಂಥ ಪರಿಸ್ಥಿತಿಯಲ್ಲಿ ಇರಲಿ, ನಮ್ಮದು ಏನೇ ಕಷ್ಟಗಳಿರಲಿ ಅಥವಾ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇರಲಿ, ಎಲ್ಲನೂ ಕ್ಷಣ ಮಾತ್ರದಲ್ಲಿ ಎಲ್ಲನೂ ಒಂಥರ ಏನೋ ಪೀಸ್ಫುಲ್ ಆಗೋಗ್ಬಿಡ್ತದೆ. ನಮ್ಮ ಮೈಂಡ್ ಏನೋ ಒಂದು ಖುಷಿ ಸಿಗುತ್ತೆ ಮನಸ್ಸಿಗೆ. ಆ ತಾಯಿ ದರ್ಶನ ಮಾಡಿಕೊಂಡು ಅಲ್ಲೊಂದು 5 ನಿಮಿಷ ಕೂತ್ಕೊಂಡು ಒಂದು ಸ್ವಲ್ಪ ಧ್ಯಾನ ಮಾಡಿಕೊಂಡು ಆ ತಾಯಿನ ಕಣ್ಣು ತುಂಬಿಸ್ಕೊಂಡು ಬರೋದ್ರಲ್ಲಿ ಏನೋ ಒಂಥರ ಖುಷಿ, ಸಂತೋಷ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ನೆಮ್ಮದಿ, ಈ ಥರ ಎಲ್ಲ ಒಂದು ಸಿಗುತ್ತೆ. ಸೊ ಹಾಗಾಗಿ ಆ ತಾಯಿ ದರ್ಶನ ಮಾಡಿದ್ಮೇಲೆ ನೋಡಿ ಹೊರಗಡೆ ಇದೆಯಲ್ಲ, ಇದೆಲ್ಲ ಬಯಲು ಪ್ರದೇಶ. ಆ್ಯಕ್ಚುಲಾಗಿ ಇವಾಗ ಹೆಂಗಿದೆಯೋ ಗೊತ್ತಿಲ್ಲ, ಆಗಿನ ಸಿಚುವೇಶನಾಗ ಹೇಳೋರು ರಾತ್ರಿ ಹೊತ್ತಲ್ಲಿ ಇಲ್ಲಿ ಯಾರೂ ಓಡಾಡೋದಿಲ್ಲ, ಯಾಕಂದರೆ ದೇವಿ ಸಂಚಾರ ಮಾಡ್ತಾ ಇರ್ತಾಳೆ. ಸೊ ಹಂಗಾಗಿ ರಾತ್ರಿ ಹೊತ್ತಲ್ಲಿ ಇಲ್ಲಿ ಯಾರೂ ಸಂಚಾರ ಮಾಡಬಾರ್ದು ಅನ್ನೋದು ಹಳೆ ಕಾಲದಲ್ಲಿ ಹಿರೀಕರು ಹೇಳೋರು ನಮಗೆಲ್ಲ ಚಿಕ್ಕ ಹುಡುಗರು ಇರಬೇಕಾದ್ರೆ. ಯಾಕಂದರೆ ಇಲ್ಲಿ ದೇವಿ ರಾತ್ರಿ ಹೊತ್ತು ಸಂಚಾರ ಮಾಡೋದ್ರಿಂದ ಇಲ್ಲಿ ಯಾರೂ ಓಡಾಡಬಾರ್ದು, ಓಡಾಡೋದ್ರಿಂದ ಅವ್ರಿಗೆ ತೊಂದರೆ ಬರುತ್ತೆ ಅಂತ ಹೇಳೋರು. ಸೊ ಹಾಗಾಗಿ ಆ ತಾಯಿ ದರ್ಶನ ಮಾಡಿಕೊಂಡು ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಇನ್ನೇನು ಸಂಜೆ ಮಳೆ ಬರೋ ಟೈಮು, ಅದಕ್ಕೋಸ್ಕರ ಬೇಗ ಬೆಂಗಳೂರು ತಲುಪೋಣ ಅಂತೇಳ್ಬಿಟ್ಟು ನಾವು ಆ ತಾಯಿ ದರ್ಶನ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೇನೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.